Hi guys, welcome to Double Rev Kannada. This is a sample vlog. ಎಲ್ಲ ಹೆಂಗೆ ಬರುತ್ತೆ ಆ್ಯಂಗಲ್ಲು ವಾಯ್ಸು ಗಾಡಿ ಸೌಂಡು ಅಂದರೆ ನನ್ನ ವ್ಲಾಗ್ಸ್ ಎಲ್ಲ ಏನು ನೈಟಲ್ಲಿ ಏನು ಬರೋದಿಲ್ಲ, ಎಲ್ಲ ಬೆಳಗ್ಗೆನೇ ಬರೋದು. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದಿಸ್ ಇಸ್ ಅನ್ ಎಕ್ಸ್ಪೆರಿಮೆಂಟ್ ಫಾರ್ ಮಿ. ದಿಸ್ ಇಸ್ ಅ ನ್ಯೂ ಥಿಂಗ್. ಹೊಸದು ನನಗಿದು. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ನಾಗರಬಾವಿನಲ್ಲಿರೋದು. ಟೈಟನ್ ಕಂಪ್ನಿನಲ್ಲಿ ಇಂಟರ್ನ್ಶಿಪ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಇವಾಗ ಫೈನಲ್ ಇಯರ್ 8th ಸೆಮಿಸ್ಟರ್ ಮೆಕ್ಯಾನಿಕಲ್ ಇಂಜಿನಿಯರ್ ಓದ್ತಾಯಿದ್ದೀನಿ ಫ್ರಮ್ ದಯಾನಂದ ಸಾಗರ್ ಕಾಲೇಜ್. ಸೊ ಹಾಗೆ ವೈಲ್ ಟ್ರಾವೆಲಿಂಗ್ ಟು ಆಫೀಸ್ ಐ ಗಾಟ್ ಎನ್ ಐಡಿಯಾ, ಯಾಕೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಇಟ್. ಶುಡ್ ಸಿ ಹೌ ಇಟ್ ಗೋಸ್, ಎಲ್ಲ ಹೇಗೆ ಹೋಗುತ್ತೆ ಅಂತ. ಐ ಹೋಪ್ ಇಟ್ಸ್ ರೆಕಾರ್ಡಿಂಗ್. ಎಸ್, ವ್ಯೂ ಎಲ್ಲ ಹೆಂಗೆ ಬರ್ತಾಯಿದೆ ಚೆಕ್ ಮಾಡಬೇಕು. ಸೊ ಹಂಗೆ ಹೇಳ್ದಾಗ ಪರ್ಸ್ಯೂಯಿಂಗ್ ಮೈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೈನಲ್ ಇಯರ್ ಅಟ್ ದಯಾನಂದ ಸಾಗರ್ ಕಾಲೇಜ್. ಅದಾದಮೇಲೆ ನನ್ನ ಹತ್ರ 2 ಬೈಕ್ ಇದೆ. ಒಂದು ಇದು ಬೇರ್ 650. ಇದು ನನ್ನ ಸೆಕೆಂಡ್ ಬೈಕ್. ಫಸ್ಟ್ ಬೈಕ್ ನನ್ನ ಹತ್ರ Honda CB300R ಇದೆ. ಅಂದರೆ 2 ಕಂಪ್ಲೀಟ್ ಆಪೋಸಿಟ್ ಪೋಲ್ಸ್ ವಿಚ್ ಐ ಓನ್. ಒನ್ ವಿಚ್ ಈಸ್ ಸೋ ಪ್ರಿಸೈಸ್, ತುಂಬ ಪ್ರಿಸೈಸ್. ನೀವು ಹೆಂಗೆ ಕಾರ್ನರ್ ಅಟ್ಯಾಕ್ ಮಾಡಿದ್ರು ತೊಗೊಳುತ್ತೆ. ಇಟ್ ಸ್ಟೇಸ್ ಇನ್ ದಟ್ ಲೈನ್. ಮತ್ತು ಇವಾಗ ಬೇರೆಗೆ ಬಂದರೆ ಇಟ್ಸ್ ಅ ಟಾರ್ಕ್ ಮಷೀನ್ ವಿಚ್ ಪ್ರೊಡ್ಯೂಸಸ್ ಔಟ್ರೈಟ್ ಟಾರ್ಕ್. ಆಮೇಲೆ ಇಟ್ಸ್ ಸ್ಕ್ರ್ಯಾಮ್ಲರ್ ಆಗಿರೋದ್ರಿಂದ ಐ ವಾಸಂಟ್ ಇನ್ ಟು ಎ ಡಿ ವಿಸ್. ಸೊ ಬಟ್ ಐ ಲೈಕ್ ದಿ ಕ್ಯಾರೆಕ್ಟರ್ ಆಫ್ ಎನ್ ಎ ಡಿ ವಿ. ಸೊ ದಿಸ್ ಈಸ್ ಅ ಪರ್ಫೆಕ್ಟ್ ಮಿಕ್ಸ್ ಆಫ್ ಬೋತ್ ಸ್ಟ್ರೀಟ್ ಬೈಕ್ ಆ್ಯಂಡ್ ಎನ್ ಎ ಡಿ ವಿ ವಿಚ್ ಇಸ್ ಅ ಸ್ಕ್ರ್ಯಾಮ್ಲರ್. ಐ ಮೀನ್ ಇದರಲ್ಲಿ ಜಾಸ್ತಿ ಆಫ್ ರೋಡಿಂಗ್ ಏನು ಮಾಡೋದಕ್ಕಾಗೋದಿಲ್ಲ, ಬಟ್ ಯು ಕ್ಯಾನ್ ಸ್ಟಿಲ್ ಡೂ ಇಟ್. ಅದಾದಮೇಲೆ ಅದೇ ಹೇಳ್ದಾಗೆ ಐ ಹ್ಯಾವ್ 2 ಕಂಪ್ಲೀಟ್ ಆಪೋಸಿಟ್ ಪೋಲ್ಸ್ ಮಷೀನ್ಸ್ ಹೇಳಬೇಕಂತ ಅಂದರೆ. ದಿಸ್ ಹ್ಯಾಸ್ ಮೋರ್ ಟಾರ್ಕ್, ಅಂದರೆ ನಿಮಗೆ ಟಾರ್ಕ್ ಬೇಗ ಸಿಗುತ್ತೆ. ಐ ಮೀನ್ ಯು ಕ್ಯಾನ್ ಫೀಲ್ ದ ಪುಲ್. ಅಂದರೆ ಇದರಲ್ಲಿ ಇನ್ಸ್ಟೆಂಟಾಗಿ ಸಿಗುತ್ತೆ. ಯು ಡೋಂಟ್ ಹ್ಯಾವ್ ಟು ವೆಯ್ಟ್ ಫಾರ್ ದಟ್ ಲಾಂಗ್. ಬಟ್ 300R ನಿಮಗೆ ಹ್ಯಾವ್ ಟು ಕ್ರಾಸ್ ಅಬೌವ್ 7. ಅವಾಗಾದರೂ ರಿಯಲ್ ಮಜಾ, ಅವಾಗಾದರೂ ರಿಯಲ್ ಪವರ್ ಅವಾಗೇ ಇರೋದು. ಹೇಳ್ದಾಗೆ ದಟ್ ಈಸ್ ವೆರಿ ಪ್ರಿಸೈಸ್, ವೆರಿ ಅಜೈಲ್. ಇದು ಆ ಥರ ಅಲ್ಲ, ಇದು ಸ್ವಲ್ಪ ಆನೆ ಇದ್ದಂಗೆ. ಅದು ಹಾಗೆ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ವ್ಲಾಗ್, ಚೆಕಿಂಗ್ ಔಟ್ ದಿ ಕ್ಯಾಮ್ರಾ ಸೆಟಪ್ ಆ್ಯಂಡ್ ದಿ mic, how it is working, and further adjustments to it. ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾದರೆ ಟು ಅಡ್ಜಸ್ಟ್ ದಿ ಆಡಿಯೋ ಗೇನ್ ಆ್ಯಂಡ್ ಎವ್ರಿಥಿಂಗ್. ಸೊ ಬೇರೆಗೆ ಏನೇನು ಮಾಡಿಸಿದ್ದೀನಿ ಅಂತ ಅಂದರೆ, ಸೊ ಇಟ್ ಹ್ಯಾಸ್ ರನ್ 6555, 6555 ಕಿಲೋಮೀಟ್ರ್ ಓಡಿದೆ. ಸೊ ಈ ಬೈಕಲ್ಲಿ ಇವಾಗ ರೀಸೆಂಟ್ ಚೇಂಜಸ್ ಅಂದರೆ ಡಿಕ್ಯಾಟ್ ಮಾಡಿಸಿದ್ದೀನಿ, ಅಂದರೆ ನಾನೇ ಮಾಡಿರೋದು. ದ ಡಿಕ್ಯಾಟ್ ಪೈಪ್ ಈಸ್ ಫ್ರಮ್ ಬ್ಯಾರಲ್ ಎಕ್ಸಾಸ್ಟ್, ನಮ್ಮ ಬೆಂಗಳೂರಿನಲ್ಲೇ ಇರೋದು, ಬನ್ನರ್ಘಟ್ಟ ರೋಡಲ್ಲಿ. ಅದಾದಮೇಲೆ ನೆಕ್ಸ್ಟ್ ಇದರಲ್ಲಿ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಇದೆ ಎಂಗೇಜ್ದು. ಅದಾದಮೇಲೆ ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ಸ್ ಇದೆ. ಅಷ್ಟೇ ಇದರಲ್ಲಿರೋದು ಸದ್ಯಕ್ಕೆ ಪರ್ಫಾರ್ಮೆನ್ಸ್ ಮೋಡ್ಸ್. ನೆಕ್ಸ್ಟ್ ಮೋಸ್ಟ್ ಪ್ರಾಬಬ್ಲಿ ಇನ್ ಅನದರ್ 2,000-3,000 kilometers we'll go for Powertronics. That's what you call it, Powertronics. So I'll go for Powertronics because DCAT ಮತ್ತು ಏರ್ ಫಿಲ್ಟರ್ ಮಾಡಿರೋದ್ರಿಂದ ದ ಬೈಕ್ ಇಸ್ ರನ್ನಿಂಗ್ ಲೀನ್ ಓಡ್ತಾ ಇದೆ. ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಆಟೋಮೊಬೈಲ್ ಇಂಜಿನಿಯರ್ಸ್ ಅವ್ರಿಗೆ ಗೊತ್ತಿರುತ್ತೆ ಏನು ಕ್ಲೀನ್ ಓಡ್ತಾ ಇದೆ ಅಂತ.
ಆ್ಯಂಡ್ ಇದರಿಂದ ಅಂದರೆ ನಿಮ್ಮ ಇ ಸಿ ಯು ಆಲ್ ಅದಕ್ಕಾದಷ್ಟು ಇಟ್ ವಿಲ್ ಸೆಲ್ಫ್ ಟ್ಯೂನ್, ಇಟ್ ವಿಲ್ ಸೆಲ್ಫ್ ಲರ್ನ್. ಅಂದರೆ ಕಂಪ್ಲೀಟಾಗಿ ಆಗೋದಿಲ್ಲ, ಯು ಹ್ಯಾವ್ ಟು ಟ್ಯೂನ್ ಇಟ್. ಇಲ್ಲ ಅಂತ ಅಂದರೆ ಇಂಜಿನ್ ತುಂಬ ಹೀಟ್ ಆಗುತ್ತೆ, ಆಮೇಲೆ ಮೈಲೇಜ್ ಡ್ರಾಪ್ ಆಗುತ್ತೆ. ಅಂದರೆ ಇವಾಗ ಮಾಡಿಸಿರೋದ್ರಿಂದ ಅಷ್ಟೊಂದೇನು ಡ್ರಾಪ್ ಆಗಿಲ್ಲ, ಅರೌಂಡ್ 1 KMPL 2 KMPL ಡ್ರಾಪ್ ಆಗಿದೆ. ಅದು ಬಿಟ್ಟರೆ ಅಷ್ಟೊಂದೇನು ಡ್ರಾಪ್ ಆಗಿಲ್ಲ. ಸೊ ಅಷ್ಟೇ. ಆಮೇಲೆ ಇನ್ನು 300 ಆರ್ಗೆ ಬರೋಕ್ಕಿದ್ರೆ ದಟ್ ಯು ವಿಲ್ ಹ್ಯಾವ್ ಟು ಸಿ ವೆನ್ ಐ ಆಮ್ ಆನ್ ದಿ ಬೈಕ್. ಅದಕ್ಕೇನೇನು ಮಾಡಿಸಿದ್ದೀನಿ ಅಂದರೆ ಇದರಷ್ಟು ಏನು ಮಾಡಿಸಿಲ್ಲ, ಅದಕ್ಕೆ ಜಸ್ಟ್ ಸಿಂಪಲ್ ಮಾಡ್ಸ್, ಟೇಸ್ಟ್ಫುಲ್ ಮಾಡ್ಸ್. ಇದಕ್ಕೂ ಬರೋದಿದೆ, ಫ್ರಂಟ್ ಆ್ಯಂಡ್ ರೇರ್ ಸ್ಕ್ರ್ಯಾಂಬ್ಲರ್ ಫೆಂಡರ್ಸ್ ಹಾಕೋದಿದೆ ಇದಕ್ಕೂ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ದಟ್ಸ್ ಇಟ್ ಗೈಸ್, ದಿಸ್ ವಿಲ್ ಬಿ ಇಟ್ ಫಾರ್ ಮೈ ಸ್ಯಾಂಪಲ್ ಬ್ಲಾಗ್ಸ್. ಎಲ್ರಿಗೂ ಶುಭರಾತ್ರಿ, ಸ್ವೀಟ್ ಡ್ರೀಮ್ಸ್, ಟಾಟಾ, ಬಾಯ್ ಬಾಯ್.